ಹಲೋ ಬ್ಯೂಟಿಫುಲ್ ಪೀಪಲ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಯು ಆರ್ ಆಲ್ ಡೂಯಿಂಗ್ ಗುಡ್. ನಾನು ತುಂಬ ಚೆನ್ನಾಗಿದ್ದೀನಿ. ನನ್ನ ಯೂಟ್ಯೂಬ್ ಚಾನಲ್ ಆದ ಮೈಂಡ್ ಸ್ಟೋನ್ ಮಾರ್ಗಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ನಾನು ತುಂಬ ದಿವಸದಿಂದ ಹುಡುಕ್ತಿದ್ದಿದ್ದು ಒಂದು ಕಾರು ಇವತ್ತು OLX ಲಿಸ್ಟೆಡ್ ಆಗಿತ್ತು. ನಾನು ತುಂಬ ಡೈಲಿ ಸರ್ಚ್ ಮಾಡ್ತಾ ಇರ್ತೀನಿ. ಕಾರ್ ನೋಡಿದೆ, ಪ್ರೈಸು ತುಂಬ ಕಮ್ಮಿ ಹಾಕಿದ್ದಾರೆ. ಅದೊಂದೇ ನನಗೆ ಸ್ವಲ್ಪ ಯೋಚನೆ ಆಗ್ತಿರೋ. ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್ ನಾನು ಸೆಲ್ಲರ್ನೇ ರೀಚ್ ಮಾಡಿದೆ. ಅವರು ನನಗೆ ವೀಡಿಯೋಸ್ ಕಳಿಸಿದ್ದಾರೆ, ಕಾರ್ದು ಕೆಲವೊಂದು ಫೋಟೋಸ್ಗಳು ಕಳಿಸಿದ್ರು. ಕಾರ್ ಬಂದುಬಿಟ್ಟು ಸ್ಕೋಡಾ ಲಾರಾ. ನನ್ನ ತುಂಬ ಫೇವ್ರೆಟ್ ಕಾರ್. ನಾನು ಹೇಳ್ತೀನಿ ವೈ ನನಗೆ ಸ್ಕೋಡಾ ಲಾರಾನೇ ಬೇಕು ಅಂತ ಹುಡುಕ್ತಿದ್ದೀನಿ ಅಂತ. ನಾನು ಗಾಡಿ ಫೋಟೋಸ್ಗಳೆಲ್ಲ ತೊಗೊಂಡು ನನಗೆ ಅಟ್ಲೀಸ್ಟ್ ಒಂದು ಸ್ಮಾಲ್ ಚೆಕ್ ಲಿಸ್ಟ್ಗಳು ಏನೇನಿದೆ ಅದನ್ನೆಲ್ಲ ನಾನು ನೋಡಿದ್ದೀನಿ. ಹೋಪ್ ನಾನೇನು ಕಂಡೀಷನ್ ಅಂದ್ಕೊಂಡಿದ್ದೆ ಅದೇ ಥರ ಗಾಡಿ ಇದೆ ಅಂತ. ಇವಾಗ ಇವ್ರಿಗೆ ಸೆಲ್ಲರ್ಗೆ ಒಂದು 5,000 ರುಪೀಸ್ ಅಡ್ವಾನ್ಸ್ ನಾನು ಪೇ ಮಾಡಿದ್ದೀನಿ. ಬಿಕಾಸ್ ನನಗೆ ಸ್ಕೋಡಾದಲ್ಲಿ ಯಾವ ಥರ ಅಂತಂದರೆ ಐ ನೋ ನಾನು ಬ್ಯಾಂಗ್ಳೂರಲ್ಲಿರೋದು, ಕಾರ್ ಇರೋದು ಡೆಲ್ಲಿನಲ್ಲಿ. ಪೂರ್ತಿಯಾಗಿ ಐ ಕಾಂಟ್ ನೀಟಾಗಿ ಚೆಕ್ ಮಾಡೋಕ್ಕಾಗಲ್ಲ. ಬಟ್ ಸ್ಟಿಲ್ ಬೇಸ್ಡ್ ಆನ್ ದ ಯೂಸ್ ಆ್ಯಂಡ್ ವೇರ್, ಈಗ ಗಾಡಿ 51,000 ಓಡಿದೆ ಅಂತ ಹೇಳ್ತಿದ್ದಾರೆ. ಇಟ್ಸ್ 2011 ಮಾಡಲ್ಲು, ಸಿಂಗಲ್ ಓನರ್ ಆಗಿದೆ ಅಂತ ಹೇಳಿದ್ರು ಗಾಡಿ. ಅದಕ್ಕೆ ನಾನು ಫೋಟೋಸ್ ಎಲ್ಲ ಚೆಕ್ ಮಾಡ್ತಿದ್ದೆ, ನೀಟಾಗಿ ಝೂಮ್ ಆಗ್ತಿದ್ದೆ. ಬಿಕಾಸ್ ಆ ಬಂಪರ್ ಲೈನ್ಗಳಾಗಲಿ, ಇಲ್ಲ ಡೋರ್ ಕ್ಲಾಡಿಂಗ್ ಹತ್ರ ಇರೋ ಲೈನ್ಸ್ಗಳಾಗಲಿ, ಮತ್ತು ಇದು ಹೆಡ್ಲೈಟು ಮತ್ತು ಲೈಕ್ ಬಂಪರ್ಗೆ ಇರೋ ಒಂದು ಗ್ಯಾಪ್ಸ್ಗಳಾಗಲಿ. ಬಿಕಾಸ್ ಕೋಡಾ ಎಲ್ಲ ಯಾವ ಥರ ಅಂತಂತಂದರೆ ಶೋರೂಮ್ ಫಿಟ್ನೆಸ್ನ ನೀವು ಒಂದು ಸತಿ ಆಚೆ ತೆಗೆದುಬಿಟ್ಟು ವಾಪಸ್ ನೀವು ಅದೇ ಥರ ಫಿಟ್ಟಿಂಗ್ ನೀವು ಮಾಡಬೇಕಂದ್ರೆ ಐದರ್ ಇಟ್ ಕ್ಯಾನ್ ಬಿ ಡನ್ ಓನ್ಲಿ ಒನ್ ಎ ಶೋರೂಮ್, ಇಲ್ಲಾರ ಆಚೆ ಮಾಡೋದು ತುಂಬ ಕಷ್ಟ ಇದೆ. ಸೊ ನಾನ್ ಆಕ್ಸಿಡೆಂಟಲ್ ಗಾಡಿ ಆಗಿದೆ. ಸೊ ನಾನು ಯಾವ ಥರ ಚೆಕ್ ಮಾಡಿದೆ ಅಂದರೆ ಗೇರ್ ನಾಬ್ನ ಚೆಕ್ ಮಾಡಿದೆ, ಅಂದರೆ ಆ ಫೋಟೋಸ್ನ ಝೂಮ್ ಮಾಡಿ. ಸೊ ಯೂಸ್ ಆ್ಯಂಡ್ ಟೇರ್ ಇರುತ್ತಾ. ಫಾರ್ ಎಕ್ಸಾಂಪಲ್ ಈಗ ನಾವು ಡೈಲಿ ಯೂಸ್ ಮಾಡ್ತಾ ಇತ್ತು ಅಂತಂದರೆ ಕಾರ್ದು ಸ್ವಲ್ಪ ಹಂಗೆ ಶೇಡ್ ಔಟ್ ಆಗಿಬಿಡುತ್ತಲ್ಲ. ಸೊ ಅದನ್ನೆಲ್ಲ ಚೆಕ್ ಮಾಡಿದೆ. ಆಮೇಲೆ ಆ ಡ್ಯಾಶ್ ಬೋರ್ಡ್ಸ್ಗಳು ಮತ್ತು ನಿಮಗೆ ಡೋರ್ ಪ್ಯಾಡ್ಸ್ಗಳು ಅದನ್ನೆಲ್ಲ ಐ ಥಿಂಕ್ ನಾನು ಫೋಟೋಲ್ಲೇ ನೋಡಿದ್ದೀನಿ. ಐ ಥಿಂಕ್ ನನಗೆಲ್ಲೋ ಒಂದು ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಗಾಡಿ. ಬಟ್ ಮಿಕ್ಕಿದ್ದು ಅಲ್ಲೇ ಹೋಗಿ ಚೆಕ್ ಮಾಡಬೇಕು. ನಾನು ಅವ್ರಿಗೆ ವಿಡಿಯೋ ಕಾಲ್ ಮಾಡಿದ್ದೆ. ಅವರು ನನಗೆ ವಿಡಿಯೋ ಎಲ್ಲ ಕಳಿಸಿದ್ದಾರೆ ಕಾರ್ದು ಕೋಲ್ಡ್ ಸ್ಟಾರ್ಟ್, ಇಂಜಿನ್ ಸೌಂಡು, ಮತ್ತು ಹಾಗೆ ಎಕ್ಸಾಸ್ಟಿಂದ ಬರ್ತಿರೋ ಫ್ಯೂಮ್ಸ್ ಏನಾದ್ರು ಬರ್ತಿದೆಯಾ, ಅದನ್ನೆಲ್ಲ ಬೇಸಿಕ್ ಚೆಕ್ ಲಿಸ್ಟ್ ಎಲ್ಲ ನಾನು ಚೆಕ್ ಮಾಡಿದ್ದೀನಿ ಒಂದು ಸತಿ ಇಲ್ಲೇ. ಬಟ್ ಐ ಥಿಂಕ್ ಇಟ್ಸ್ ವರ್ತ್ ಆಫ್ ಗೋಯಿಂಗ್ ದೇರ್. ಬಟ್ ನಾನು ಅಲ್ಲಿ ಹೋದ್ಮೇಲೆ ಐ ಡೋಂಟ್ ವಾಂಟ್ ಟು ಬ್ಲೈಂಡ್ಲಿ ತೊಗೊಂಬರ್ಬೇಕನ್ನೋದಕ್ಕಿಂತ ಸೆಲ್ಲರ್ ಇದ್ದಾರಲ್ಲ, ಸೆಲ್ಲರ್ ಪ್ಲೇಸಿಂದ ಒಂದು 6 ಕಿಲೋಮೀಟರ್ಸ್ಗೆ ಬೀಗಲ್ ಸ್ಕೋಡಾ ಸರ್ವಿಸ್ ಅಂತ ಇದೆ ಡೆಲ್ಲಿನಲ್ಲಿ. ಸೊ ಅಲ್ಲೂ ಒಂದು ಸತಿ ಅಪಾಯಿಂಟ್ಮೆಂಟ್ ತೊಗೊಂಡು ಗಾಡಿನ ಅಲ್ಲೇ ತೋರಿಸ್ಬಿಟ್ಟು ಆಮೇಲೆ ಗಾಡಿ ತೊಗೊಳ್ಳೋಣ ಅಂತ. ಬಿಕಾಸ್ 51,000 ಅಂತ ಅವ್ರು ಕ್ಲೇಮ್ ಮಾಡಿದ್ದಾರೆ. ಬಟ್ ಹೋಪ್ ಸೊ ಇಟ್ ಇಸ್ 51,000 ಇತ್ತು ಅಂದರೆ ಇಟ್ ವಿಲ್ ಬಿ ಲೈಕ್ ಎ ಗ್ರೇಟ್ ಡೀಲ್ ಫಾರ್ ದ ಪ್ರೈಸ್ ಅವ್ರು ನನಗೆ ಕೊಟ್ಟು ಆಫರ್ ಮಾಡಿರೋದ್ರಲ್ಲಿ. ಸೊ ಪ್ರೈಸ್ ಇಸ್ ವೆರಿ ಇಂಟ್ರೆಸ್ಟಿಂಗಿಂತ ವೆರಿ ಅಟ್ರಾಕ್ಟಿವ್ ಆಗಿದೆ. ಮತ್ತು ಗಾಡಿನೂ ನೋಡೋಕೆ ತುಂಬ ಚೆನ್ನಾಗಿದೆ. ಅವ್ರ ಫೋಟೋಸ್ ಎಲ್ಲ ಕಳಿಸಿದ್ರು ನನಗೆ. ಬಟ್ ಆದರೂ ಇಂಜಿನ್ನು ಮತ್ತು ಗೇರ್ ಬಾಕ್ಸೇ ಮೇನು. ಬಿಕಾಸ್ ಸ್ಕೋಡಾದಲ್ಲಿ ತುಂಬ ಕಂಪ್ಲೇಂಟ್ಸ್ ಇದೆ. ಲೈಕ್ ಫಾರ್ ಎಕ್ಸಾಂಪಲ್ ಲಾರಾ ಎಸ್ಪೆಷಲಿನಲ್ಲಿ AC ಕಂಪ್ರೆಸರು, ಆಮೇಲೆ ಟೈಮಿಂಗ್ ಪಂಪು, ವಾಟರ್ ಪಂಪು ಮತ್ತು ಟೈಮಿಂಗ್ ಬೆಲ್ಟು, ಇದರದ್ದೆಲ್ಲ ಒಂದು ರಿಪೀಟೆಡ್. ಇಟ್ಸ್ ಲೈಕ್ ಅ ನೋನ್ ಇಶ್ಯೂ ಆಫ್ ಯೂಸಿಂಗ್ ಎ ಸ್ಕೋಡಾ ಲಾರಾ. ಬಟ್ ನೋಡೋಣ, ಅದನ್ನೆಲ್ಲ ಹೋಗಿ ಒಂದು ಸತಿ ಶೋರೂಮಲ್ಲಿ ಚೆಕ್ ಮಾಡೋಣ. ಐ ಆಮ್ ಹೋಪ್ ಇದು ಕಾರ್ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದರೆ ಇಮ್ಮಿಡಿಯೇಟ್ ನಾನು ಫ್ಲೈಟ್ ಬುಕ್ ಮಾಡ್ಕೋತಾ ಇದ್ದೀನಿ. ಇವತ್ತು ಥರ್ಸ್ಡೇ, ಸೊ ನನಗೆ ಸ್ಯಾಟರ್ಡೇ ಮಾರ್ನಿಂಗ್ ಫ್ಲೈಟ್ ಇರೋದು, ಅರ್ಲಿ ಮಾರ್ನಿಂಗು. ಹೋಪ್ ನಾನು ಯೋಚನೆ ಮಾಡ್ತಿದ್ದೀನಿ, ಒಬ್ಬನೇ ಹೋಗ್ಲಾ, ಇಲ್ಲಾಂದರೆ ನನ್ನ ಫ್ರೆಂಡ್ ರಂಜಿತ್ ಇದ್ದಾನೆ, ಅವ್ನಿಗೊಂದು ಸತಿ ಫೋನ್ ಮಾಡ್ತೀನಿ. ಅವನು ಫ್ರೀಯಾಗಿತ್ತು ಅಂತ ಅಂದರೆ, ಬಿಕಾಸ್ ಅವನು ಫ್ಲೈಟಲ್ಲಿ ಯಾವತ್ತೂ ಹೋಗಿರಲಿಲ್ಲ. ಆ್ಯಂಡ್ ಆಲ್ಸೋ ನಾನು ಅವನು ಕಾಲೇಜ್ ಮೇಟ್, ವಿ ನೋ ಈಚ್ ಅದರ್ ಫ್ರಮ್ ಪಾಸ್ಟ್ 15-16 ಇಯರ್ಸಿಂದ. ಸೊ ಅವನಿಗೂ ಕೇಳ್ತೀನಿ, ಫೀಸ್ ಆಲ್ಸೋ ಫ್ರೀ, ಇಮಿಡಿಯೇಟ್ ಬುಕ್ ಮಾಡ್ಕೊಳ್ಳೋಣ, ಹೋಗೋಣ. ನಾನು ಅಂದ್ಕೊಂಡಂಗೆ ಗಾಡಿ ಎಲ್ಲ ಚೆನ್ನಾಗಿತ್ತು ಅಂತಂದರೆ ಐ ವಿಲ್ ಡೂ ಅ ಫರ್ದರ್ ವೀಡಿಯೋ ಅಬೌಟ್ ಇಟ್. ಗಾಡಿ ಎಲ್ಲ ತೊಗೊಂಡ್ಮೇಲೆ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್ ಗೈಸ್. ಸ್ಟೇ ಟ್ಯೂನ್ಡ್. ಹಲೋ ಗೈಸ್, ಗುಡ್ ಮಾರ್ನಿಂಗ್. ಸೊ ನಾವು ಅಂದ್ಕೊಂಡಂಗೆ ಇವತ್ತು ನಾನು ಡೆಲ್ಲಿಗೆ ಹೋಗ್ತಾ ಇದ್ದೀನಿ. ನನ್ನ ಜೊತೆ ನನ್ನ ಫ್ರೆಂಡ್ ರಂಜಿತ್ ಇದ್ದಾನೆ. ಹೇಳೋ. ಹಾಯ್ ಗಾಯ್ಸ್. ಓಕೆ, ಸೊ ರಂಜಿತದು ಇದು ಫಸ್ಟ್ ಫ್ಲೈಟ್ ಎಕ್ಸ್ಪೀರಿಯನ್ಸು. ಸೊ ನಾವು ಅದನ್ನೆಲ್ಲ ಪ್ಲ್ಯಾನ್ ಮಾಡಿ ನಾವು ಇವಾಗ ಹೋಗ್ತಾ ಇರೋದು ಡೆಲ್ಲಿ ಅಂತ ಹೇಳಿದ್ನಲ್ಲ. ಸೊ ಅದಕ್ಕೆ ಫ್ಲೈಟ್ಸ್ ಎಲ್ಲ ಬುಕ್ ಮಾಡಿದ್ದೀವಿ. ಸೊ ಈಗ ಕ್ಯಾಬ್ಗೋಸ್ಕರ ವೆಯ್ಟಿಂಗು. ಸೊ ಕ್ಯಾಬ್ ಬಂದಮೇಲೆ ಸೊ ವಿಲ್ ಮೀಟ್ ಯು ಗೈಸ್ ಆನ್ ದ ಏರ್ಪೋರ್ಟ್. ಸೊ ನಿಮ್ಗೆ ಹೇಳಿದಾಗೆ ಟಿಕೆಟ್ಸ್ದು ಒಂದು ಮೆಸ್ಟಪ್ ಆಗಿದೆ. ಲೆಟ್ ಸಿ, ವಿಲ್ ಗೋ ಟು ಏರ್ಪೋರ್ಟ್. ನೋಡೋಣ ಹೌ ದ ಆಕಾಶ ಟೀಮ್ ವಿಲ್ ಹೆಲ್ಪ್ ಅಸ್ ಆರ್ ನಾಟ್. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಓಕೆ,
ಚಲೋ ಗೈಸ್, ಸಿ ಯು ಸೂನ್. ವೆಲ್ಕಮ್ ಬ್ಯಾಕ್. ಸೊ ಫೈನಲಿ ನಾವು ಏರ್ಪೋರ್ಟಿಗೆ ಬಂದ್ವಿ. ಸೊ ಏರ್ಪೋರ್ಟಿಗೆ ಬಂದು ಸೆಕ್ಯೂರಿಟಿ ಚೆಕ್ ಆಯಿತು, ಎಲ್ಲ ಆಯಿತು. ಸೊ ನಾನು ಹೇಳಿದೆ ಗೊತ್ತಾ ನಮ್ದು ಏನೊಂದು ಮಿಸ್ಟೇಕ್ ಆಗಿತ್ತು ಅಂತ. ಫಸ್ಟು ನಾನು ಫ್ಲೈಟ್ ಆ್ಯಕ್ಚುಲಿ ಬುಕ್ ಮಾಡಿಕೊಂಡೆ ಅರೌಂಡ್ 5:50 ಫ್ಲೈಟಿಗೆ ನಾನು ಬುಕ್ ಮಾಡಿಕೊಂಡೆ ಅಕಾಸ ಏರ್ಲೈನಿಂದ. ಅದಾದಮೇಲೆ ನಾನು ರಂಜಿತ್ಗೆ ನೆನೆಸ್ಕೊಂಡೆ. ಅವನು ನಾನು ಎಷ್ಟೋ ಸರಿ ಡೆಲ್ಲಿಗೆ ಈ ಥರ ಕಾರ್ ತರಕ್ಕೆ ಹೋದಾಗೆಲ್ಲ ಅವ್ನು ಹೇಳ್ತಿದ್ದ, ನನ್ನನ್ನು ಮಾತು ಕರೆಯೋದಲ್ಲ, ಬರ್ತಿದ್ದೆ ಹಂಗೆ ಹಿಂಗೆ ಅಂತ. ಸೊ ನಾವು ರಂಜಿತ್ ಇಸ್ ಹಿಯರ್. ಸೊ ರಂಜಿತ್, ಹೆಂಗೆ ಅನಿಸ್ತಿದೆಯಪ್ಪ? ಫೀಲಿಂಗ್ ಗುಡ್. ಹಾಂ, ಚೆನ್ನಾಗಿದೆಯಾ? ಇದು ಬಂದು ಇನ್ನೊಂದೇನಂದರೆ ನಮ್ಮ ರಂಜಿತ್ ಫಸ್ಟ್ ಫ್ಲೈಟ್ ಎಕ್ಸ್ಪೀರಿಯನ್ಸ್ ಇದು. ನನಗೆ ಖುಷಿ ಏನಾಗ್ತಿದೆ ಅಂತಂದರೆ, ಐ ನೋ ರಂಜಿತ್ ಸಿನ್ಸ್ ಮೈ ಫಸ್ಟ್ ಇಯರ್ PUC. ಸೊ ಫಸ್ಟ್ ಇಯರ್ PUC ಅಂತಂದರೆ ಆಲ್ಮೋಸ್ಟ್ 2011. ಸೊ ಇವಾಗ ಆಲ್ಮೋಸ್ಟ್ 15 years. ಸೊ ನಾನು ರಂಜಿತ್ ಕಳೆದಿರೋ ನೆನಪು ಬೇಜಾನಿದೆ. ತುಂಬ ಆಟಗಳಾಡಿದ್ದೀವಿ, ಏನೇನೋ ನೋಡಬಾರ್ದೆಲ್ಲ ಮಾಡಿಬಿಟ್ಟಿದ್ದೀವಿ. ಸೊ ಬಟ್ ಇಟ್ ಈಸ್ ರಿಯಲಿ ಗುಡ್. ನನ್ನ ಫ್ರೆಂಡ್ ಜೊತೆ ಅವನ ಒಂದು ಫಸ್ಟ್ ಎಕ್ಸ್ಪೀರಿಯನ್ಸಲ್ಲಿ ಹೋಗ್ಬೇಕಾದ್ರು. ಬಟ್ ಅನ್ಫಾರ್ಚುನೇಟ್ಲಿ ಸೇಮ್ ಫ್ಲೈಟಲ್ಲಿ ಸಿಕ್ಕಲಿಲ್ಲ. ನಂದು 5:50 ಫ್ಲೈಟ್, ಓಕೆನಾ, ಮಾರ್ನಿಂಗ್ 5:50 ಫ್ಲೈಟ್ ಇತ್ತು. ಬಟ್ ರಂಜಿತ್ದು ನಾನು ಸೆಕೆಂಡ್ ಬುಕ್ ಮಾಡಬೇಕಾ ಇಲ್ಲ ಹರಿಬರಿನಲ್ಲಿ 5 o'clock ಫ್ಲೈಟ್ ಬುಕ್ ಮಾಡಿಬಿಟ್ಟೆ. ಸೊ ಬುಕ್ಕಾಗಿ ಆಮೇಲೆ ನೋಡ್ತಿದ್ದೀನಿ, ಸೊ ಮತ್ತೆ ಇನ್ನು ಚೇಂಜ್ ಮಾಡೋಕ್ಕಾಗಿಲ್ಲ. ಬಟ್ ಲಕ್ಕಿಲಿ ವಿ ಬುಕ್ಡ್ ಇಟ್ ಆನ್ ಸೇಮ್ ಏರ್ಲೈನ್ ವಿಚ್ ಇಸ್ ಅಕಾಸ ಏರ್ಲೈನ್. ಇಲ್ಲಿ ಬಂದೆ, ಅವ್ರಿಗೆ ರಿಕ್ವೆಸ್ಟ್ ಮಾಡಿದೆ, ಸೊ ದಿಸ್ ಇಸ್ ವಾಟ್ ಇಟ್ ಈಸ್ ಅಂತ. ಬಟ್ ದೇ ಡಿಡಂಟ್ ಡಿಸಪಾಯಿಂಟ್ ಅಸ್, ಟು ಬಿ ವೆರಿ ಆನೆಸ್ಟ್ಲಿ. ಅಕಾಸ ರಿಯಲಿ ಅ ಗುಡ್ ಸರ್ವಿಸ್. ಸೊ ದೇ ಡಿಡಂಟ್ ಡಿಸಪಾಯಿಂಟ್ ಅಸ್. ರಂಜಿತ್ ಫ್ಲೈಟ್ ಇದ್ದಿದ್ದು 5 o'clock, ಡಿಲೇಡ್ ಆಯಿತು ಲಕ್ಕಿಲಿ ಬೈ ಚಾನ್ಸ್. ಸೊ ನೌ ಇಸ್ ಫ್ಲೈಟ್ ವಿಲ್ ಬಿ ಬೋರ್ಡಿಂಗ್ ಬೈ 5:15. ಸೊ ಹೀಲ್ ಬಿ ಲ್ಯಾಂಡಿಂಗ್ ಡೆಲ್ಲಿ ಏರ್ಪೋರ್ಟ್ ಬೈ 8:15. ಸೊ ನಾನು 5:50ಗೆ ಬೋರ್ಡ್ ಮಾಡ್ತೀನಿ, ನಾನು ಲ್ಯಾಂಡ್ ಆಗೋದು 8:50ಗೆ. ಸೊ ಹಾರ್ಡ್ಲಿ ಅರೌಂಡ್ ಸಮ್ 35-40 minutes ಆಫ್ ಡಿಫ್ರೆನ್ಸ್. ಸೊ ರಂಜಿತ್ ಅಲ್ಲಿ ವೇಟ್ ಮಾಡ್ತಾನೆ. ಅವ್ನು ಇಳಿದ್ಮೇಲೆ ಲೆಟ್ ಮೀ ಕ್ಯಾಪ್ಚರ್ ಇಸ್ ಮೂಮೆಂಟ್, ಹೌ ವಾಸ್ ಇಟ್ ಫಸ್ಟ್ ಫ್ಲೈಟ್ ಎಕ್ಸ್ಪೀರಿಯನ್ಸ್ ಅಂತ. ಬಟ್ ಹೋಪ್ಸೋ ಕ್ರಾಸ್ಫಿಟ್ ನಾವು ಇಮಿಡಿಯೇಟ್ಲಿ ಹೋಗಿದ್ದಾದ್ಮೇಲೆ ಆ ಕಾರ್ನ ಚೆಕ್ಔಟ್ ಮಾಡಿ ಅಲ್ಲಿ ಗಿವ್ ಯು ಫಾರ್ ದ ಸ್ಟೇಸ್. ಥ್ಯಾಂಕ್ ಯು. ಹೇಳೋ ರಂಜಿ, ಬಾಯ್. 8 o'clock ನಾನು ಬರ್ತೀನಿ. ಸೊ ಗೈಸ್, ರಂಜಿತ್ ಫ್ಲೈಟ್ ಸಿಕ್ತು, ಹೋಗ್ತಾ ಇದ್ದಾನೆ. ಸ್ವಲ್ಪ ಹೊತ್ತಾದ್ಮೇಲೆ ನಂದೇ ಫ್ಲೈಟು. ಹೋಗೋಣ. ಅಲ್ಲಿ ಕೇಡ್ಗ ಹಿಂಗಿದ್ದಾನೆ, ಇದು ಬೇಕಾಗ್ತಿಲ್ಲ. ಓಕೆ, ಹಿಂಗಿದೆ ನೋಡು, ಕಿಡಿ ನನ್ನ ಮಗ. ಬಾಯ್.